ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರೋ ದರ್ಶನ್ಗೆ ಸಂಕಟದ ಮೇಲೆ ಸಂಕಟ ಶುರುವಾಗಿದೆ. ಆಪ್ತ ಸ್ನೇಹಿತ ಪ್ರದೂಷ್ನ ಮಾಫಿ ಸಾಕ್ಷಿ ಇದೀಗ ಕುತ್ತಿಗೆಗೆ ಬಂದು ನಿಂತಿದೆ. ಇವೆಲ್ಲದರ ಮಧ್ಯೆ ವಿಜಯಲಕ್ಷ್ಮಿ ಸಂಕಷ್ಟ ನಿವಾರಣೆಗೆ ದೈವದ ಮೊರೆ ಹೋಗಿದ್ದಾರೆ. ಮತ್ತೊಂದೆಡೆ ಸಾಕ್ಷಿಗೆ ಬೆದರಿಕೆ ಕೇಸ್ನ ಆರೋಪಿ ಗೌರವ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದಾನೆ. ತುಳುನಾಡಿನ ದೈವಗಳ ಮೊರೆ ಹೋದ ವಿಜಯಲಕ್ಷ್ಮಿ. ದೈವ ಕೋಲದಲ್ಲಿ ಭಾಗಿ, ಪತಿ ಬಿಡುಗಡೆಗೆ ಪ್ರಾರ್ಥನೆ. ಸ್ವಾಮಿ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗ್ತಿಲ್ಲ. ಹೊರಗೆ ಬಂದ್ರೆ ಸಾಕಪ್ಪ ಅಂತ ಕಂಬಿ ಹಿಂದೆ ವಿಲವಿಲ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ದಾಸರಿಗೆ ದೋಸ್ತಿಗಳೇ ದುಶ್ಮನ್ಗಳಾಗಿದ್ದಾರೆ. ಬಾಸ್ ಬಾಸ್ ಅಂತ ಜೈಕಾರ ಹಾಕಿದವರೇ ಭೂಪನಿಗೆ ಗುನ್ನ ಇಡ್ತಿದ್ದಾರೆ. ಹೀಗಾಗಿ ಕಾಟೇರನಿಗೆ ಮಾಫಿ ಸಾಕ್ಷಿ ಕಂಟಕ ಎದುರಾಗಿದೆ. ಯಾವಾಗ ಸಾರಥಿಗೆ ಸಂಕಷ್ಟ ಶುರುವಾಯಿತೋ ಪತ್ನಿ ವಿಜಯಲಕ್ಷ್ಮಿ ತುಳುನಾಡು ದೈವದ ಮೊರೆ ಹೋಗಿದ್ದಾರೆ. ನಟ ದರ್ಶನ್ ಜೈಲು ಸೇರಿದ್ದೇ ಸೇರಿತ್ತು. ಪತ್ನಿ ವಿಜಯಲಕ್ಷ್ಮಿ ಕಂಡ ದೇವರಿಗೆ ಹರಕೆ ಹೊತ್ತು ಪತಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಕಾನೂನು ಹೋರಾಟದ ಜೊತೆಗೆ ದೈವದ ಬಲಕ್ಕಾಗಿ ಒಬ್ಬಂಟಿಯಾಗಿ ಹೋರಾಡ್ತಿದ್ದಾರೆ. ಈ ಹಿಂದೆ ಕೊಲ್ಲೂರಿಗೆ ತೆರಳಿ ಚಂಡಿಕಾ ಹೋಮ ನೆರವೇರಿಸಿದ್ರು. ಹೊರ ರಾಜ್ಯಕ್ಕೂ ತೆರಳಿ ಶಕ್ತಿ ದೇವತೆಗಳ ದರ್ಶನ ಪಡೆದಿದ್ರು. ಇದೀಗ ದರ್ಶನ್ ವಿರುದ್ಧ ಪ್ರಕರಣದ 14ನೇ ಆರೋಪಿ ಪ್ರದೂಷ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಇದರಿಂದಾಗಿ ದಾಸನ ಬೇಲ್ ಹಾದಿ ಕಠಿಣವಾಗಿದೆ. ಹೀಗಾಗಿ ದರ್ಶನ್ ಪತ್ನಿ ಮತ್ತೊಮ್ಮೆ ಕರಾವಳಿಯತ್ತ ಮುಖ ಮಾಡಿದ್ದಾರೆ. ಈ ಬಾರಿ ದೈವ ಕೋಲವೊಂದರಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ತುಳುನಾಡಿನ ಅತ್ಯಂತ ಕಾರಣಿಕ ದೈವಗಳು ಅಂದ್ರೆ ರಕ್ತೇಶ್ವರಿ, ಮಂತ್ರದೇವತೆ ಹಾಗೂ ಗುಳಿಗ ದೈವ. ಹೀಗಾಗಿನೇ ಶ್ರೀ ಕ್ಷೇತ್ರ ಮಂದಾರ ಬೈಲ್ಗೆ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಶ್ರೀ ರಕ್ತೇಶ್ವರಿ ಮಂತ್ರ ದೇವತಾ ಹಾಗೂ ಗುಳಿಗ ದೈವದ ಕೋಲದಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಪತಿ ಬಿಡುಗಡೆಗಾಗಿ ಹರಕೆ ಹೊತ್ತು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಳಿಕ ದೈವದ ಪ್ರಸಾದ ಸ್ವೀಕರಿಸಿ ಸಂಕಷ್ಟದಿಂದ ಪಾರು ಮಾಡುವಂತೆ ಬೇಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡ ಆರೋಪಿ ಗೌರವ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಕೇಸ್ ತನಿಖೆ ಚುರುಕುಗೊಂಡಿದೆ. ಬೆದರಿಕೆ ಕೇಸ್ ಸಂಬಂಧ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅನ್ನೂರ ಜೊತೆ ಆರೋಪಿ ಪುನೀತ್ ಸಂಪರ್ಕ ಮಾಡಿರುವುದು ಪತ್ತೆಯಾಗಿದೆ. ಸದ್ಯ ಆರೋಪಿ ಗೌರವ್ ಶೆಟ್ಟಿ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ಗೌರವ್ ಶೆಟ್ಟಿ ಬಂಧನವಾದರೆ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಳ್ಳಲಿದೆ ಎನ್ನಲಾಗ್ತಿದೆ. ಇದೆಲ್ಲದರ ಮಧ್ಯೆ ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಜಯಲಕ್ಷ್ಮಿ ಜೊತೆ ಗೌರವ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಪತ್ನಿಯನ್ನ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡಿದ್ದಾನೆ. ಸದ್ಯ ಈ ವಿಡಿಯೋ ಭಾರೀ ವೈರಲ್ ಆಗ್ತಿದೆ. ಸ್ವಾಮಿ ಕೇಸಲ್ಲಿ ಮಾಫಿ ಸಾಕ್ಷಿ ಹೇಳೋದಕ್ಕೆ ಪ್ರದೂಷ್ ಸಜ್ಜಾಗಿದ್ದಾರೆ. ಲಿಖಿತವಾಗಿ ಪ್ರದೂಷ್ ಸಹಿ ಮಾಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ನಾಳೆ ಅಧಿಕೃತ ಹೇಳಿಕೆ ದಾಖಲಿಸಲಿದ್ದಾನೆ. ಈಗಾಗಲೇ 11 ಪುಟಗಳಲ್ಲಿ ಪ್ರದೂಷ್ ಉಲ್ಲೇಖಿಸಿರುವ ಅಂಶಗಳು ದರ್ಶನ್ಗೆ ವ್ಯತಿರಿಕ್ತವಾಗಿವೆ. ಕೋರ್ಟ್ ಮುಂದೆ ಮತ್ತಷ್ಟು ಸ್ಫೋಟಕ ಅಂಶಗಳನ್ನು ಕೂಡ ಪ್ರದೂಷ್ ಬಿಚ್ಚಿಡುವ ಸಾಧ್ಯತೆ ಇದೆ. ಪ್ರದೂಷ್ ಹೇಳಿಕೆ ದಾಖಲಿಸಿಕೊಂಡ ನಂತರ ಅದರ ಸತ್ಯಾಸತ್ಯತೆ ಬಗ್ಗೆ ಕೋರ್ಟ್ ಪರಿಶೀಲನೆ ನಡೆಸಲಿದ್ದು ಆತನ ಹೇಳಿಕೆಯ ಕ್ರೆಡಿಬಿಲಿಟಿ ಮೇಲೆ ನಿರ್ಧಾರ ಆಗಲಿದೆ. ಸದ್ಯ ಪ್ರಾಸಿಕ್ಯೂಷನ್ ಪ್ರದೂಷ್ನ ಮಾಫಿ ಸಾಕ್ಷಿಯಾಗಿ ಅಕ್ಸೆಪ್ಟ್ ಮಾಡಲು ಒಪ್ಪಿಗೆ ಸೂಚಿಸಿದೆ. ಕೋರ್ಟ್ ಒಪ್ಪಿದ ನಂತರವೇ ಪ್ರದೂಷ್ ಮಾಫಿ ಸಾಕ್ಷಿಯಾಗಲಿದ್ದಾನೆ. ಒಟ್ಟಾರೆ ದರ್ಶನ್ ಹಾಗೂ ಫ್ಯಾಮಿಲಿಗೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಿವೆ. ಸದ್ಯ ಗೌರವ್ ಶೆಟ್ಟಿ ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡದ್ದು ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.